ಬಂಧುಗಳೇ, ನೀವೆಲ್ಲ ಭವಿಷ್ಯದ ಕುಡಿಗಳು. ಭಾರತ ದೇಶದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ನೀವೆಲ್ಲರೂ ನಮ್ಮ ಈ ರಾಷ್ಟ್ರದ ದೊಡ್ಡ ಆಸ್ತಿಗಳು. ಆದರೆ ಆಸ್ತಿಗಳಾಗೋದಕ್ಕೆ ಮುಂಚೆ ನಾವು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ತೊಗೋತೀವಿ, ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ತೊಗೊತೀವಿ, ಅದಷ್ಟೇ ಸಾಕ? ಕುಟುಂಬದಲ್ಲಿ ಮನೆಯ ಅನುಭವವನ್ನು ಪಡ್ಕೋತೀವಿ, ಸ್ನೇಹಿತರ ಜೊತೆ ಗೆಳೆತನದ ಅನುಭವ ಪಡ್ಕೋತೀವಿ. ಆದರೆ ಎಲ್ಲೋ ಒಂದು ಕಡೆ ಪ್ರಪಂಚ ಅಂದ್ರೇನು, ದೇಶ ಅಂದ್ರೇನು, ದೇಶದ ಸ್ಥಿತಿಗತಿಗಳೇನು, ಇವನ್ನ ನೀವು ಎಲ್ಲ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಬಿಟ್ಟರೆ ಇವತ್ತಿನ ಈ ಸಬ್ಜೆಕ್ಟ್ ಇದೆಯಲ್ಲ, ಸಂವಿಧಾನದ ದಿನ, ಭಾಳಷ್ಟು ಜನಕ್ಕೆ ನನಗೂ ಕೂಡ ಅರ್ಥವಾಗಿರಲಿಲ್ಲ. ಇತ್ತೀಚಿನ ದಿನಗಳು ಅರ್ಥ ಮಾಡ್ಕೊಂಡ್ರೆ 70 ವರ್ಷ ಕಳೀತು ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಪೂರ್ತಿ ಅರ್ಥ ಆಗಿಲ್ಲ, ಇನ್ನೂ ಅರ್ಥ ಆಗೋದು ಇಲ್ಲ. ಅಂಥ ವಿಶಿಷ್ಟವಾದ ಒಂದು ದೇಶ ಇದು. ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ದೇಶ. ಈಗಾಗಲೇ ಗೆಳೆಯರು ಮಾತಾಡ್ತಾ ಹೇಳಿದ್ದಾರೆ. ಬರ್ತೀನಿ ಆ ಸಬ್ಜೆಕ್ಟ್ಗೆ. ಮೊದಲನೇದಾಗಿ ಆದರೂ ಕೂಡ ಕೆಲವು ಫಾರ್ಮ್ಯಾಲಿಟೀಸ್ ಅಂತ ಹೇಳ್ತಿರಲ್ಲ, ಆ ಥರದ ಕೆಲವು ಹೆಸರುಗಳು ಹೇಳದೇ ಇದ್ದರೆ ಕರೆಸಿ ನನ್ನನ್ನು ತಪ್ಪಿಕೊಂಡು ಫೋಟೋ ತೆಗೆಸ್ಕೊಂಡು ಮತ್ತು ಎಲ್ಲ ಮಾಡಿದ್ದಾರೆ. ನಮ್ಮನ್ನು ಬಿಟ್ಟೇ ಬಿಟ್ಟರು ಚಂದ್ರು, ಇಷ್ಟೆಲ್ಲ ಕರೆದು ಅಂತ ಅಂದಾಗ ಮರಿಬಾರ್ದು ಅನ್ನೋ ಕಾರಣಕ್ಕೆ. ನಾಗೇಂದ್ರ ಪರಾಶ್ ಅವರು, ಆಮೇಲೆ ನಮ್ಮ ಫಾದರ್ ಪ್ರಸಾದ್ ಜೋಸೆಫ್ ಅವರು, ರಂಗಯ್ಯನವರು, ತಗಡೂರು ವೀರೇಶ್ ಕುಮಾರ್ ಅವರು, ಸಲ್ಡಾನರವರು, ಥಾಮಸ್ರವರು, ನಂದೀಶ್ರವರು, ಆನಂದು ಮತ್ತು ಕುಟಿನೋರವರು, ಫಾದರ್ ಜ್ಞಾನಪ್ರಕಾಶಂ ಅವರು, ಫಾದರ್ ಡೇವಿಡ್ ನಮ್ಮ ರಾಜೂರವರು, ಇನ್ನೂ ಯಾರ್ಯಾರೋ ಇದ್ದಾರೆ ಭಾಳಷ್ಟು ಜನ ಮಾತಾಡೋರು ಅಂತ ಇಟ್ಕೊಳ್ಳಿ. ನಾನು ಇವತ್ತಿನ ದಿವಸ ಡಾಕ್ಟ್ರು. ಇಲ್ಲಿ ಕೂತಿರೋರು 5-6 ಜನ ಡಾಕ್ಟ್ರುಗಳಿದ್ದಾರೆ. ಈ ಭಾರತ ದೇಶ ಸಂವಿಧಾನ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟೇ ಸಾಕು. ಅವರು ಬರೆದು 5-6 ವರ್ಷ ಥೀಸಿಸ್ ಬರೆದು ಡಾಕ್ಟ್ರೇಟ್ ತೊಗೊಂಡ್ರು. ನಾನು ಬಡ್ಕೊಂಡು ಡಾಕ್ಟ್ರೇಟ್ ತಗೊಂಡೆ, ಗೌರವ ಡಾಕ್ಟ್ರೇಟ್ ಕೊಟ್ಟು. ಆದರೆ ಇವತ್ತಿನ ದಿವಸ ನಾನು ಡಾಕ್ಟ್ರು, ಅವರು ಡಾಕ್ಟ್ರು, ವ್ಯತ್ಯಾಸ ಇಲ್ಲ. ಈ ದೇಶದಲ್ಲಿ ಅದಾಗಕ್ಕೆ ಸಾಧ್ಯ ಇದೆ. ನಮ್ಮ ಸಂವಿಧಾನದಲ್ಲಿ ಮತ್ತು ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಆಗೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಉದಾಹರಣೆ ಅದನ್ನು ಕೊಟ್ಟಂಥವರು ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮ ಗಾಂಧಿಯವರಿಂದ ಹಿಡಿದು ಅಂಬೇಡ್ಕರ್ ಅವರಿಂದ ಹೇಳ್ತಾ ಇದ್ದೀನಿ. ನಾನು ಒಬ್ಬ ಮುಗ್ಧ ಹಳ್ಳಿಯ ಗಮಾರ, ವಿದ್ಯಾಭ್ಯಾಸ ತಲೆಗತ್ತಲಿಲ್ಲ, ಡಿಗ್ರಿ 2-3 ಸತಿ ಫೇಲ್ ಆಗಿ ಅವರೇ ಬೇಜಾರಾಗಿ ಪಾಸ್ ಮಾಡಿದ್ರು ಅಂಥ ಪರಿಸ್ಥಿತಿಯಲ್ಲಿ ಬಂದವನು. LLB ಇನ್ನೂ ಓದ್ತಾ ಇದ್ದೀನಿ. 18 ಸಬ್ಜೆಕ್ಟಲ್ಲಿ ಇನ್ನೂ 16 ಪಾಸ್ ಆಗಿಲ್ಲ. ಯಾಕೆ ಅಂತ ನೀವು ಕೇಳ್ಬೋದು. ಆಮೇಲೆ ಸ್ಟೂಡೆಂಟ್ ಆಗಿರ್ಬೋದು ಇನ್ನೂ ಕೂಡ. ಇಲ್ಲಿ ಯಾಕೆ ಹೇಳ್ತಿದ್ರೆ ಡಿಪ್ರೆಷನ್ಗೆ ಹೋಗಬಾರ್ದು. ನೀವು ಯಾರು ಇವತ್ತಿನ ದಿವಸ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಇರ್ತೀರಾ, 3rd ಕ್ಲಾಸ್ ಬಂದವರು ಭಾಳ ದುಃಖ, ಅವ್ರನ್ನ ಬಿಟ್ಟೇ ಬಿಡ್ತಾರೆ. ಅವಾರ್ಡ್ ಕೊಡಬೇಕಾದ್ರೆ ನಿಮ್ಮ ವೇದಿಕೆಯಲ್ಲಿ ನೋಡಿದ್ದೀನಿ, ಫಸ್ಟ್ ರ್ಯಾಂಕ್ 99%, ಸೆಕೆಂಡ್ ರ್ಯಾಂಕ್ ಇದು ತಗೊಳ್ತಾರೆ. ಆದರೆ ನೀವು ಗುಂಪು ಲೆಕ್ಕ ಹಾಕೊಂಡ್ರೆ ಪ್ರಜಾಪ್ರಭುತ್ವದಲ್ಲಿ ಸಂಖ್ಯೆಗೆ ಲೆಕ್ಕ, ಬಹುಮತಕ್ಕೆ ಲೆಕ್ಕ. ನೀವು ಬಹುಮತ ರ್ಯಾಂಕ್ನವ್ರು ಎಷ್ಟು ಜನ ಇರ್ತೀರ? 10 ಜನ ಇರ್ತೀರ. ನಾವು 1500 ಜನ ಇರ್ತೀವಿ. ನಮ್ಮ ಮೇಲೆ ಏನೂ ಮಾಡೋಕ್ಕಾಗಲ್ಲ. ನೀವು ಆ ದಿಟ್ಟ ನಿಲುವನ್ನು ನೀವು ತಗೋಬೇಕಾಗುತ್ತೆ. ನಾನು ಆ ರೀತಿಯ ಡಿಪ್ರೆಷನ್ಗೆ ಹೋಗಿದ್ರೆ ಮುಖ್ಯಮಂತ್ರಿ ಚಂದ್ರು ಆಗ್ತಿರ್ಲಿಲ್ಲ, MLA ಆಗ್ತಿರ್ಲಿಲ್ಲ, ಚೇರ್ಮನ್ ಆಗ್ತಿರ್ಲಿಲ್ಲ, 35 ದೇಶಕ್ಕೆ ಹೋಗ್ತಿರ್ಲಿಲ್ಲ. ಇವತ್ತು ನನ್ನ ಮೂತಿ ನೋಡೋಕ್ಕೆ ಇಷ್ಟೊಂದು ಜನ ಬರೋಕ್ಕಾಗ್ತಿರ್ಲಿಲ್ಲ. ನನ್ನ ಜೊತೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಳಕ್ ಬಂದವ್ರು ಅಂತಂದ್ರೆ ಸಾಧನೆ ಮಾಡಕ್ ಸಾಧ್ಯ ಇದೆ. ಬರೀ ವಿದ್ಯಾಭ್ಯಾಸ ರ್ಯಾಂಕ್ ಅಲ್ಲ. ಹಾಗಂತ ತೆಗೆದೇ ಇರೋರು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಆ ನಿಲುವಿನಲ್ಲಿ ಇದು ಒಂದು ಡಿಗ್ರಿ ಭವಿಷ್ಯಕ್ಕೋಸ್ಕರ ಅಂತ ತಗೊಳ್ಳಿ. ಈ ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ ಹೇಳಿರೋದೇನೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಎಲ್ಲರಿಗೂ ಒಂದೇ ಅಂತ. ನನಗೊಂದು ಸ್ವಲ್ಪ ಎಡವಟ್ಟಾಯಿತು. ಈ ಕಾನ್ಸ್ಟಿಟ್ಯೂಷನ್ ನನಗೆ ಸೇವ್ ಮಾಡ್ತು. ದೀಪ ಹಚ್ಚೋದು ಬೆಳಗೋದಕ್ಕೆ ಕರೆದ್ರು, ಹೋದೆ. ಅಲ್ಲಿ ಹೋದಾಗ ಅದೇನೋ ಕೈ ಕೊಟ್ಟರು, ಅದು ಎಣ್ಣೆ ಸೋರೋಗೋವಂಥದ್ದು. ಸ್ವಲ್ಪ ಹಿಂಗೆ ಟಿಲ್ಟ್ ಮಾಡಿದ್ರೆ ಎಣ್ಣೆ ಸೋರ್ತಿತ್ತು. ದೀಪ ಹಚ್ಬೇಕು. ನಾನು ಕುರುಡ, ಒಂದು ಕಣ್ಣು ಕಾಣಲ್ಲ. ಶೂಟಿಂಗ್ನಲ್ಲಿ ಹೋಗ್ಬಿಟ್ಟಿದೆ, ಒಂದು ಕಣ್ಣು ಇಲ್ಲವೇ ಇಲ್ಲ. ವಯಸ್ಸಾಗಿದೆ. ನಿಮ್ಮ ಎದುರುಗಡೆ ನಾನು ನಡಿಕಂಡು ಗಲಾಟೆ ಮಾಡಿದ್ರೆ ಮುದುಕ ಅನ್ಕೊಂಡ್ಬಿಡ್ತೀನಿ ಅಂತ ಆ ತಾಯಿ ಸಹೋದರನ ಕೈ ಹಿಡ್ಕೊಂಡೆ. ಒಟ್ಟಿಗಿಡನ್ ಬನ್ನಿ, ಒಟ್ಟಿಗೆ ಬೆಂಕಿ ಇಡ. ನಾನು ಅವ್ರನ್ನ ಹಿಡ್ಕೊಂಡ ತಕ್ಷಣ ಅವ್ರು ಸ್ಟಡಿ ಆಗಿದ್ರು, ನಾನು ಬೆಂಕಿ ಎಸ್ದೆ ಅದಕ್ಕೆ. ಇದು ಏನಂದರೆ ಅನುಸರಿಸ್ಕೊಂಡು ಹೋಗೋದು. ಹೀಗೆ ಜೀವನದಲ್ಲಿ ನಾವು ಎಲ್ಲವನ್ನೂ ಕೂಡ ಸಮಪಾಲು ಅಂದರೆ ಎಲ್ಲಿ ತುಳಿತಕ್ಕೊಳಗಾಗಿರ್ತಾನೋ, ಎಲ್ಲಿ ಶೋಷಣೆಗೊಳಗಾಗಿರ್ತಾನೋ
ಎಲ್ಲಿ ದೀನವಾಗಿರ್ತಾನೋ ಅಂಥವ್ರನ್ನ ಕೈ ಹಿಡಿದು ಎತ್ತಬೇಕಾದ್ದು ನಮ್ಮ ಧರ್ಮ ಅನ್ನೋದಕ್ಕೆ ಈ ತಾಯಿಯವರೇ ಸ್ಟ್ರಾಂಗ್ ಸಂವಿಧಾನ. ಅವರ ಜೊತೆಯಲ್ಲಿ ನಾನು ಇವತ್ತು ದೀಪ ಹಚ್ಚಿದ್ದೀನಿ. ನಿಮ್ಮ ಕಣ್ಣಿಗೆ ಕಂಡಿದ್ದು ಮುಖ್ಯಮಂತ್ರಿ ಚಂದ್ರು ದೀಪ ಬೆಳಗಿದ್ರು, ಬೆಳಗಲಿಲ್ಲ. ಅದು ಎಲ್ಲಿಗಿಡ್ತಿದ್ದೋ ಬೆಂಕಿ, ಫಾದರ್ಗೆ ಜುಬ್ಬಕ್ಕೆ ಇಟ್ಬಿಟ್ಟಿದ್ರು ಕಷ್ಟ ಆಗಿತ್ತು ನನಗೆ, ಆ ಭಯ ಆಗ್ತಿತ್ತು ನನಗೆ. ನನ್ನ ಮಾತು ಲಘುವಾಗಿ ಕಂಡ್ರು ಕೂಡ ತಾವು ಗಂಭೀರವಾಗಿ ತಗೊಳ್ಳಿ. ಇವೆಲ್ಲವನ್ನು ಯಾಕೆ ಹೇಳ್ತೇನೆ ಅಂದರೆ, ಸಂವಿಧಾನದ ದಿನ, ಪ್ರಜಾಪ್ರಭುತ್ವದ ಉಳುಕ ಇರ್ತಾರದು ವಿದ್ಯಾರ್ಥಿಗಳ ಕೈನಲ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ. ಅದಕ್ಕೆ ಮುಂಚೆ ಪೂರ್ವದಲ್ಲಿ ಗುಲಾಮಗಿರಿಯಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ದಿದ್ದನ್ನ ಹೋರಾಟ ಮಾಡಿ ಮಹಾತ್ಮ ಗಾಂಧಿ ಮೈಯಲ್ಲಿ ಬಟ್ಟೆ ಇಲ್ಲದೆ ಕಾಲಲ್ಲಿ ಚಪ್ಪಲಿ ಇದೆ ಕೋಲ್ ಹಿಡ್ಕೊಂಡು ಊರೂರು ಸುತ್ತಿ, ಶ್ರೀಮಂತನಾದರೂ ಕೂಡ ಬಡವರಿಗೆಲ್ಲ ಬಟ್ಟೆ ಇಲ್ಲ ಅನ್ನೋ ಕಾರಣಕ್ಕೆ ಬಟ್ಟೆ ಬಿಚ್ಚಾಕಿ ಅವರು ಗಾಂಧಿ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ರು. ಅದು ಸ್ವಾತಂತ್ರ್ಯವಾಗಿದೆಯಾ ಅತಂತ್ರವಾಗಿದೆಯಾ ಅನ್ನೋದನ್ನು ವಿಶ್ಲೇಷಣೆ ಮಾಡ್ಕೋಬೇಕಾಗಿದೆ ನಾವು ಇವತ್ತು. ಯಾವ ಮಹಾತ್ಮ ಗಾಂಧಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರೋ ಅವರೇ ಇವತ್ತು ಚುನಾವಣೆಗೆ ನಿಂತ್ಕೊಂಡ್ರೆ ಠೇವಣಿ ಕಳ್ಕೊಂಡ್ಬಿಡ್ತಾರೆ. ಪ್ರಜಾಪ್ರಭುತ್ವನ ಆ ಸ್ಥಿತಿಗೆ ತಂದಿಟ್ಟಿದ್ದೀವಿ ಇವತ್ತಿನ ದಿವಸ. ಯೋಚನೆ ಮಾಡಬೇಕಿದು, ಬಹಳ ಗಂಭೀರವಾದ್ದು ಎಲ್ಲರೂ ಕೂಡ. ಆ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ತಂದುಕೊಟ್ರೆ ಅದಕ್ಕೆ ದೇಶಕ್ಕೆ ಒಂದು ಸಂವಿಧಾನ ಬೇಕಲ್ಲ ರಕ್ಷಣೆ ಮಾಡೋಕ್ಕೆ, ದೇಶವನ್ನು ಕಾಪಾಡೋಕ್ಕೆ, ದೇಶದ ಜನರನ್ನು ಕಾಪಾಡೋಕ್ಕೆ, ವಿವಿಧತೆಯಲ್ಲಿ ಏಕತೆಯನ್ನು ಕಾಪಾಡೋದಕ್ಕೆ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕಾದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ಎಂಥ ಕಾಂಟ್ರಾಸ್ಟ್ ನೋಡಿ. ಶ್ರೀಮಂತನಾಗಿರ್ತಕ್ಕಂಥ ಸೂಟ್ ಹಾಕೊಂಡು ಆಫ್ರಿಕಾದಲ್ಲಿ ಲಾಯರ್ಗಿರಿ ಮಾಡ್ತಿದ್ದ ಮಹಾತ್ಮ ಗಾಂಧಿ ಯಾವುದೋ ಒಂದು ಹೆಣ್ಣು ಮಗು ಒಂದೇ ಒಂದು ಸೀರೆ ಇದ್ದಿದ್ದರಿಂದ ಆ ಸೀರೆಯನ್ನು ಒಕ್ಕೊಂಡು, ಅರ್ಧ ಸೀರೆ ಒಕ್ಕೊಂಡು ಅರ್ಧ ಮೈಗುಟ್ಕೊಂಡು ನೋಡೋದನ್ನ ದೇಶದಲ್ಲಿ ನೋಡ್ಬಿಟ್ಟು ಎಲ್ಲಿವರೆಗೂ ಇವರಿಗೆಲ್ಲ ಬಟ್ಟೆ ಸಿಕ್ಕಲ್ವ ನಾನು ಹಾಕ್ಕೊಳ್ಳಲ್ಲ ಸೂಟ್ ಅಂತ ಬಿಚ್ಚಾಕಿ ಒಂದೇ ಒಂದು ತುಂಡು ಬಚ್ಚೆ ಉಚ್ಕೊಂಡ್ರು ಮಹಾತ್ಮ ಗಾಂಧಿ. ಇವತ್ತು ನಾವು ಮೈ ಮೇಲೆಲ್ಲ ಬಟ್ಟೆ ಹಾಕೊಂಡಿದ್ದೀವಿ, ಮಹಾತ್ಮ ಗಾಂಧಿಯ ಕೊಡುಗೆ ಅಂತ ಹೇಳಬೇಕು. ಅದೇ ಶೋಷಣೆಗೆ ಒಳಗಾಗಿದ್ದ ಅಂಬೇಡ್ಕರ್ ಅವರು ಮೈ ತುಂಬ ಬಟ್ಟೆ ಹಾಕೊಂಡಿದ್ದೆ ಅಂದರೆ ಈ ರೀತಿ ಎಲ್ಲರಿಗೂ ರಕ್ಷಣೆ ಸಿಗಬೇಕು ಅನ್ನೋಕ್ಕೋಸ್ಕರ ನಾನು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಬಟ್ಟೆ ಹಾಕೊಂಡ್ರು. ಅವೆರಡೂ ನಮಗೆ ಮಾದರಿ. ಇವತ್ತಿನ ದಿವಸ ಈ ಭಾರತ ದೇಶ ಪ್ರಪಂಚದಲ್ಲೇ ಅದ್ಭುತವಾದ ಸಾಂಸ್ಕೃತಿಕ ನಗರಿ. ಬೇಕಾದಷ್ಟು ದೇಶಗಳು ಶ್ರೀಮಂತವಾಗಿದ್ದಾವೆ. ಅಮೇರಿಕಾ ಶ್ರೀಮಂತವಾಗಿದೆ, ಜರ್ಮನ್ ಶ್ರೀಮಂತವಾಗಿದೆ, ಇಂಗ್ಲೆಂಡ್ ಶ್ರೀಮಂತವಾಗಿರ್ಬೋದು, ಕಳ್ತನ ಮಾಡಿದ್ರು ಕೂಡ ಅವರು. ಇವೆಲ್ಲವೂ ಮೊದಲೇ ಭಾವನಾತ್ಮಕವಾಗಿ ಶ್ರೀಮಂತೆ, ಸಾಂಸ್ಕೃತಿಕ ಶ್ರೀಮಂತೆ, ಮನುಷ್ಯತ್ವ ಶ್ರೀಮಂತೆ ಇರೋದು ಭಾರತ ದೇಶದ ಒಂದೇ ಒಂದು ಕಡೆ. ಅದನ್ನು ನಾವು ಜ್ಞಾಪಕ ಇಟ್ಕೋಬೇಕಾಗತ್ತೆ ಇವತ್ತಿನ. ಅದಕ್ಕೆ ಏನಂದ್ರೆ ಮಹಾತ್ಮ ಗಾಂಧೀಜಿಯ ಕೊಡುಗೆ, ಅಂಬೇಡ್ಕರ್ ಅವರ ಕೊಡುಗೆ, ಇವೆರಡಕ್ಕೂ ಪೂರಕವಾದ ಇನ್ನೊಂದಿದೆ ಈ ದೇಶದ ಕೊಡುಗೆ. ಧಾರ್ಮಿಕವಾಗಿ ಇಲ್ಲಿ ಯಾವ ಧರ್ಮದವ್ರು ಬೇಕಾದ್ರೂ ವಾಸ ಮಾಡ್ಬೋದು, ಯಾವ ಧರ್ಮದವ್ರು ಆಚರಣೆ ಮಾಡ್ಕೋಬಹುದು, ಸಂವಿಧಾನ ಮೀರು ಹೋಗಂಗಿಲ್ಲ ಅಂತ. 12ನೇ ಶತಮಾನದಲ್ಲಿ ನಮ್ಮ ಎಲ್ರಿಗೂ ಗೊತ್ತಿರತಕ್ಕಂಥ ಬಸವಣ್ಣ, ಈ ಬಸವಣ್ಣ ಸಂವಿಧಾನಕ್ಕಿಂತ ಮುಂಚೆ ಮಾನವ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಒಬ್ಬರು ದೇಶಕ್ಕೆ ಸಂವಿಧಾನ ಕೊಟ್ಟರು, ಸ್ವಾತಂತ್ರ್ಯವನ್ನು ಮಹಾತ್ಮ ಗಾಂಧೀಜಿ ಕೊಟ್ಟರು. ಬಸವಣ್ಣ ಮಾನವತಾ ಸಂವಿಧಾನ ಯಾವುದದು? 7 ಸೂತ್ರ: ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇದರ ಮೂಲಭೂತವಾದ ಏನು ಹೇಳಿದ್ರೆ, ಈ ದೇಶದಲ್ಲಿ ಮಾತ್ರ ಸಂವಿಧಾನಕ್ಕೆ ಹೆಚ್ಚಿನ ಅರ್ಹತೆ ದೊಡ್ಡ ಪುಸ್ತಕ ಅದು. ಯಾವುದೇ ಪ್ರಪಂಚದಲ್ಲಿ ಈ ಸಂವಿಧಾನ ಇಷ್ಟರ ಮಟ್ಟಿಗಿಲ್ಲ. ಅವ್ರು ಏನು ಹೇಳಿದ್ರು? ಭಾರತ ಜನರಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಾಧಾನ, ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಾಧಾನದ ಪ್ರಜಾಪ್ರಭುತ್ವದ ಗಣರಾಜ್ಯ. ಅಂದರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯಕ್ಕೆ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆದು ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಭರವಸೆ, ಬಂಧುತ್ವ ಭರವಸೆ. ಇವು ನಮ್ಮ ಸಂವಿಧಾನದ ಹೇಳಿದ್ರೆ. ಇಲ್ಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಜನಾಂಗ ಇದ್ದೀರಾ, ಎಷ್ಟು ಧಾರ್ಮಿಕ ಜನಗಳಿದ್ದೀರಾ, ಆದರೆ ಎಲ್ಲ ಒಂದೇ ಇರಬೇಕಲ್ಲ. ನಾವು ಒಂದು ಆಸ್ಪತ್ರೆ ಕಟ್ಟಿಸ್ತೀವಿ, ಆಸ್ಪತ್ರೆ ಕಟ್ಟಿಸಿದಾಗ ಅಲ್ಲಿ ಹಿಂದೂಗಳು ಮಾತ್ರ ಬಂದು ಔಷಧಿ ತಗೊಳ್ಳಿ ಅಂತ ಕಟ್ಟಿಸ್ತೀವ? ಮುಸಲ್ಮಾನರು ಬಂದು ಕಟ್ಟಿಸ್ಬೇಕು ಅಂತ ಕಟ್ಟಿಸ್ತೀವ? ಕ್ರಿಶ್ಚಿಯನ್ಸ್ ಮಾತ್ರ ಬಂದು ಮಾಡಬೇಕು ಅಂತಾರ? ದಾರಿಲಿ ಹೋಗ್ಬೇಕಾದ್ರೆ ಎಡವು ಬಿದ್ದು ಬಿಡ್ತೀನಿ, ಒಬ್ಬ ಹಿಂದೂ ಜೊತೆಲಿ ಒಬ್ಬ ಡಾಕ್ಟ್ರು ಮುಸಲ್ಮಾನ್ ಇರ್ತಾನೆ, ಅವ್ನು ಫಸ್ಟ್ ಏಡ್ ಮಾಡಿದ್ರೆ ಮಾಡಿಸ್ಕೊಳ್ಳೋದವ ನೀವು ಜೀವ ಉಳಿಸ್ಕೊಳ್ಳೋಕ್ಕೆ? ಇಲ್ಲಿ ನಾವು ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕಾಗಿರೋದೇ. ಯಾವ್ಯಾವ ಆಚಾರಕ್ಕೂ ಗೊತ್ತಿಲ್ಲದೆ ಇರತಕ್ಕಂಥ ವಿವಿಧತೆಯಲ್ಲಿ ಏಕತೆಯನ್ನು ಇರ್ತಕ್ಕಂಥ ಈ ದೇಶದಲ್ಲಿ ಇವತ್ತು ಏಕತೆಯನ್ನು ಮಾಡ್ತಕ್ಕಂಥ ಹೊರಟಿರ್ತಕ್ಕಂಥ ಯಾರೇ ಆಗಲಿ, ಇಲ್ಲಿ ಯಾವ ಸರ್ಕಾರವನ್ನು ಟೀಕೆ ಮಾಡಲ್ಲ, ಯಾವ ಜನವನ್ನು. ಹಿಂದೆ ಇದ್ದಂಥ ಪರಿಸ್ಥಿತಿ ಏನು? ಸ್ವಾತಂತ್ರ್ಯಕ್ಕೂ ಮುಂಚೆ ಗುಲಾಮಗಿರಿಲಿದ್ದು, ಅದು ಬಂದ ಮೇಲೆ ಸ್ವಾತಂತ್ರ್ಯ ಸಿಕ್ತು, ಪ್ರಜಾಪ್ರಭುತ್ವ ಬಂತು,
ಪ್ರಜಾಪ್ರಭುತ್ವದಲ್ಲಿ ಒಂದು ಸಂವಿಧಾನದಲ್ಲಿ 3 ಅಂಗಗಳಿದ್ದಾವೆ ನಮ್ಮ ಚುನಾವಣಾ ಇದರಲ್ಲಿ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯ. ಶಾಸಕಾಂಗ ಅಂದರೆ ಪ್ರಧಾನಮಂತ್ರಿಯಿಂದ ಹಿಡಿದು MLA MLC ತನಕ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ ಗೆಲ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಶಾಸಕಾಂಗ. ಸಂವಿಧಾನದಲ್ಲಿ ಅವ್ರಿಗೊಂದಷ್ಟು ಕೆಲಸ ಮಾಡೋದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಆದರೆ ಅದು ಅವತ್ತು ಮಾಡಿದಾಗ, ಇವತ್ತು ಏನಾಗಿದೆ ನೀವು ಯೋಚನೆ ಮಾಡಬೇಕಾದ್ರೆ ಭವಿಷ್ಯ ನಿಮ್ಮ ಕೈಲಿ. ಪ್ರಜಾಪ್ರಭುತ್ವ ಆಗಿದೆಯಾ, ಸರ್ವಾಧಿಕಾರ ಆಗಿದೆ? ಸರ್ವಾಧಿಕಾರದ ಧೋರಣೆ, ವಿಕೇಂದ್ರೀಕರಣದ ಧೋರಣೆ. ಒಂದು ದೇಶ ಒಂದು ಭಾಷೆ ಸಾಧ್ಯನಾ ಈ ದೇಶದಲ್ಲಿ? ಅಂಥ ಒಂದು ಸಂವಿಧಾನ ಕೊಟ್ಟರು. ಅದ್ರ ಜೊತೆಯಲ್ಲಿ ಇಲ್ಲಿ ಯಾರಾದರೂ ಮಾಡಿ ಮತ ಗೆಲ್ಸ್ತಕ್ಕಂಥದ್ದು, ಆಮೇಲೆ ಸಾಮಾನ್ಯ ಜನಸಾಮಾನ್ಯರು ಯಾರು ಚುನಾವಣೆಗೆ ನಿಲ್ಲಕ್ಕಾಗದೆ ಇರ್ತಕ್ಕಂಥದ್ದು, ಅದು ಇವತ್ತು ಕಾಲಘಟ್ಟಕ್ಕೆ ಬಂದಿದೆಯಾ? ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ದರೋಡೆ ಆಗ್ತಿದೆ, ಲೂಟಿ ಆಗ್ತಿದೆ, ಮೋಸ ಆಗ್ತಿದೆ. ಇವತ್ತೇ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನಿನ್ನೆಯಿಂದ ನೀವೆಲ್ಲ ಹುಡುಗರು ಗಮನಿಸಿದಿರೋ ಇಲ್ವೋ, ಮೇಲ್ಗಡೆ ಕೂತಿದ್ದಾರೆ. ಒಂದು ಕಡೆ ಬಂಡೆ ಗಲಾಟೆ, ಇನ್ನೊಂದು ಕಡೆ ಟಗರು. ಅಂದರೆ ಮುಖ್ಯಮಂತ್ರಿಗಳು ಮತ್ತು ಡೆಪ್ಯೂಟಿ CM ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಈ ಪ್ರಜಾಪ್ರಭುತ್ವನ ಅಡಿಯಲ್ಲಿ ಆಟ ಆಡ್ತಿದ್ದಾರೆ. ಆಮೇಲೆ 50 ಕೋಟಿ ಒಬ್ಬೊಬ್ಬರಿಗೆ ಕೊಟ್ಟರೆ ಅದೆಲ್ಲ ಮಾಡಿದ್ದು ಕೆಲವರು ಸೇರ್ಕೊಂಡು, ಆಗದು ಬೇರೆ, ಮಾಡೋದು ಬೇರೆ. ಮಾಡೋದು ನನ್ನ ಅನುಕೂಲ ವರ್ಷ ಪರವಾಗಿಲ್ಲ ಬಿಡಿ ಅಂತಾರೆ. ಇವತ್ತು ಯಾರನ್ನ ಸ್ವಾಗತ ಮಾಡ್ತಾ ಇದ್ದೀವಿ? 10 ವರ್ಷ ದರೋಡೆ ಮಾಡ್ತಕ್ಕಂಥವ್ರು, ಕೊಲೆ ಮಾಡ್ತಕ್ಕಂಥವ್ರು, ಲೂಟಿ ಮಾಡಿರೋರು, ಖಜಾನೆ ಲೂಟಿ ಮಾಡಿರೋರು ಇದ್ದಾರೆ. ಆದರೆ ಈ ಪ್ರಜಾಪ್ರಭುತ್ವನ ಎಲ್ಲಿಗಿದೆ? ಇದಕ್ಕೆ ಹೆಸರು ಹೇಳ್ತಿದ್ದೀವಿ, ಪ್ರಜಾಪ್ರಭುತ್ವ ಅಲ್ಲ. ಕೋಮುವಾದದ ಪಕ್ಷ, ಸರ್ವಾಧಿಕಾರದ ಪಕ್ಷ, ಕುಟುಂಬ ರಾಜಕಾರಣದ ಪಕ್ಷ, ಸ್ವಾರ್ಥ ರಾಜಕೀಯದ ಪಕ್ಷ, ಜಾತಿ ರಾಜಕಾರಣದ ಪಕ್ಷ. ಇವಿಷ್ಟು ಹೋಗಬೇಕಾದ್ರೆ ಎಲ್ಲಿ ತಪ್ಪಿದ್ದೀವಿ? ಶಾಸಕಾಂಗ ತಪ್ಪಿದೆ, ಕಾರ್ಯಾಂಗ ತಪ್ಪಿದೆ, ನ್ಯಾಯಾಂಗವನ್ನ ಕತ್ತಿಸಿ ಸಾಯಿಸಿದ್ದೀವಿ, ಜೊತೆಗೆ ಹಿಡಿತದಲ್ಲಿ ಇಟ್ಕೊಂಡಿದ್ದೀವಿ. ಇನ್ವೆಸ್ಟಿಗೇಷನ್ ಇನ್ನು ಮೊಮ್ಮಕ್ಕಳು ಎಲ್ಲರೂ ಆಗ್ಬಿಟ್ಟಿರೋರು. ಇದು ಅಲ್ಲ ಪ್ರಜಾಪ್ರಭುತ್ವ. ಇನ್ನು ಮೊಮ್ಮಕ್ಕಳು ಎಲ್ಲರೂ ಆಗ್ಬಿಟ್ಟಿರೋರು. ಇದು ಅಲ್ಲ ಪ್ರಜಾಪ್ರಭುತ್ವ. ಅಂದರೆ ಯಾರು ಬೇಕಾದರೂ ಏನು ಬೇಕಾದ್ರು ನಾನು ದಾರಿ ಹೇಳಿದ್ನಲ್ಲ, ಅದು ಸತ್ತೋಗಿದೆ. ಇವತ್ತು ಮುಖ್ಯಮಂತ್ರಿ ಚಂದ್ರಿಗೆ MP ಎಲೆಕ್ಷನ್ ಟಿಕೆಟ್ ಕೊಟ್ಟು ನಿಲ್ಲಲ್ಲ ನಾನು. 50 ಕೋಟಿ 100 ಕೋಟಿ ಬೇಕು, ಎಲ್ಲಿಂದ ತರಲಿ? ತಲೆ ಹೊಡ್ತಾರಲ್ಲ ನಾನು. ಆ ಥರ ತಂದಾಗ ಅವ್ರೇನು ಮಾಡ್ತಾರೆ? ರಸ್ತೆಗೆ 1 ಕೋಟಿ ರೂಪಾಯಿನ ರಸ್ತೆಗೆ 20 ಲಕ್ಷ ಖರ್ಚು ಮಾಡಿ 80 ಲಕ್ಷ ಲೂಟಿ ಮಾಡ್ತಾರೆ. ಆ ರಸ್ತೆ ಎಷ್ಟು ದಿವಸ ಇರುತ್ತೆ? ಆ ಬಿಲ್ಡಿಂಗ್ ಎಷ್ಟು ದಿವಸ ಇರುತ್ತೆ? ಕಟ್ಟಡ ಎಷ್ಟು ಇರ್ತವೆ? ಇವತ್ತು ಶುರು ಮಾಡ್ತೀವಿ ಡ್ಯಾಮ್ಗೆ 100 ಕೋಟಿ ಅಂತ, ಮುಗಿಯೋ ಹೊತ್ತಿಗೆ 1000 ಕೋಟಿ ಆಗಿರ್ತದೆ. ಅದರೊಳಗಡೆ 500 ಕೋಟಿ ಲೂಟಿ ಆಗಿರುತ್ತೆ. ಕೇಳಿದ್ದೀರಾ? ಕಮಿಷನ್ 40%, 60%, 80%. ಆಮೇಲೆ ಎಷ್ಟೋ ಕಡೆ ಲೆಕ್ಕದಲ್ಲಿ ಮಾತ್ರ ಖರ್ಚಾಗಿದ್ದಾವೆ. ಸ್ಕ್ಯಾಲೆಗಳು ಇರಲ್ಲ, ಬಿಲ್ಡಿಂಗು ಇರಲ್ಲ, ಕಟ್ಟಡವೂ ಇರೋದಿಲ್ಲ. ನುಂಗೋದು ಅಂದರೆ ಮಂತ್ರಿಗಳು ಸ್ವಲ್ಪ ನುಂಗ್ತಾ ಇಲ್ಲ. ಈಗ ಮಂತ್ರಿಗಳಾಗಲಿ ಅಧಿಕಾರ ಆಗಲಿ, ಕೆರೆನೇ ನುಂಗ್ತಾರೆ, ರಾಜ್ಯ ಅಣೆಕಟ್ಟನ್ನೇ ನುಂಗ್ತಾರೆ, ಫಾರೆಸ್ಟನ್ನೇ ನುಂಗ್ತಾರೆ. ನಾನು ಬೇಜಾರಾಗಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಭಯ ಇಲ್ಲ. ಇವತ್ತು ಸಿದ್ದರಾಮಯ್ಯನವ್ರು ಹಂಗೆ ಹೇಳೋಕ್ಕಾಗಲ್ಲ, DK ಶಿವಕುಮಾರ್ ಹಂಗೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರು DK ಶಿವಕುಮಾರ್ ಅಧಿಕಾರ ಉಳಿಸ್ಕೋಬೇಕು. ಆಮೇಲೆ ಸಿದ್ದರಾಮಯ್ಯನವ್ರು ಹೇಳ್ಕಳಿಸ್ಕೊಂಡು ನಂದೇನಿದೆ? ಯಾವ ಅಧಿಕಾರ? ಚುನಾವಣೆ ಇಲ್ಲ, ಬಹುಮತ ಇಲ್ಲ, ನೀವು ಕೊಟ್ಟರು ನನಗೆ ಪಟ್ಟ, ನೀವು ಕಿತ್ಕೊಂಡ್ರೆ ಕಿತ್ಕೋಬೇಕು. ಇದ್ರೆ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಕಾಯಂ ಮುಖ್ಯಮಂತ್ರಿ ಈ ಪ್ರಪಂಚದಲ್ಲಿದ್ದರೆ ಯಾರಾದರೂ ಅವನು ಮುಖ್ಯಮಂತ್ರಿ ಚಂದ್ರು ಒಬ್ಬನೇನೆ. ಆ ದೃಷ್ಟಿಯಿಂದ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ನಾನು ಹೇಳೋದೇನೆಂದರೆ, ಇಷ್ಟೊಂದು ವಲಸಾಗಿರ್ತಕ್ಕಂಥ ಸಂದರ್ಭದಲ್ಲಿ 70 ವರ್ಷ ದಾಟಿರುವಾಗ ರಾಜ್ಯಕ್ಕೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಅಂದರೆ ಪ್ರೈಮ್ ಮಿನಿಸ್ಟರ್, ಮಂತ್ರಿಗಳು ಅವರವ್ರ ಇಲಾಖೆ ಕೆಲಸ ಮಾಡಬೇಕು. ಸ್ವಾಯತ್ತತೆ ಸಂಸ್ಥೆಗಳು, ಚುನಾವಣಾ ಆಯೋಗನ ಕೆತ್ತಿದ್ದೀವಿ. ಇಲ್ಲಿ ನಾನು ಬೇಜಾರು ಮಾಡ್ಕೋತಿರೋದು, ನೀವು ಆರೋಗ್ಯವಾಗಿ ಯೋಚನೆ ಮಾಡಬೇಕಾಗಿರೋದು ಅಂದರೆ, ಕೇವಲ ಮಂತ್ರಿಗಳನ್ನ ತಿದ್ದರೆ ಸಾಲದು,
ಚುನಾವಣೆನ ತಿದ್ದಿದ್ರೆ ಸಾಲದು, ಎಮ್ ಎಲ್ ಎಗಳನ್ನ ತಿದ್ದಿದ್ರೆ ಸಾಲದು. ಇವ್ರನ್ನೆಲ್ಲ ಮಾಡೋರು ಯಾರು? ನೀರು ಕೊಡಿ ಒಂದು ಸ್ವಲ್ಪ. ಇವ್ರನ್ನೆಲ್ಲ ಮಾಡೋರು ಯಾರು? 18 ವರ್ಷ ಕಳೆದ ಮೇಲೆ ಯಾರು ಬೇಕಾದರೂ ಓಟ್ ಹಾಕ್ಬೋದು. ಹೌದಾ? ಯಾರು ಬೇಕಾದರೂ ಓಟ್ ಹಾಕ್ಬೋದು. ಆದರೆ ಗೆಲ್ಲಕ್ಕೆ ಸಾಧ್ಯ ಇರೋದು ನಮ್ಮನೆ ನಿಮ್ಮನೆಯವರಲ್ಲ, ನಮ್ಮ ತಂಗಿದಿರಲ್ಲ. ಆ ದೃಷ್ಟಿಯಿಂದ ಮತದಾನ, ದಾನಗಳಲ್ಲಿ ಬೇಕಾದಷ್ಟು ದಾನಗಳಿದ್ದಾವೆ. ಅನ್ನದಾನ, ಭೂದಾನ, ಗೋದಾನ, ವಸ್ತ್ರದಾನ, ನೇತ್ರದಾನ, ದೇಹದಾನ ಅಲ್ವಾ, ಪ್ರಾಣಿದಾನ ಎಲ್ಲ ಇದ್ದಾವೆ. ಇವತ್ತು ಅವೆಲ್ಲ ದಾನಕ್ಕಿಂತ ಬೇಕಾಗಿರೋದು ಮತದಾನದ ಶ್ರೇಷ್ಠತೆ. ಎಲ್ಲಿ ಮತದಾನವನ್ನು ನಾವು ಯೋಚನೆ ಮಾಡಿ ನಮಗೆ ಬೇಕಾದ ಯೋಗ್ಯತೆ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡೋದಿಲ್ಲ. 5 ವರ್ಷ ನಮ್ಮನ್ನು ಆಳ್ವೆ ಮಾಡ್ತಕ್ಕಂಥ MLA ಇರ್ಬೋದು, MP ಇರ್ಬೋದು, ಜಿಲ್ಲಾ ಪಂಚಾಯತ್ ಮೆಂಬರು ಯಾರೇ ಆಗಲಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಿಮ್ಮ ಮನೆಯಲ್ಲಿ ಭಾಳ ಕಡೆ ಹೇಳ್ತೀನಿ ನಾನು, ನಿಮ್ಮ ಮನೆಯಲ್ಲಿ ಮದುವೆ ಮಾಡಬೇಕಾದ್ರೆ ಹೆಣ್ಮಗುನ ನಿಮ್ಮ ಅಪ್ಪ ಅಮ್ಮದಿರು ಸಿಕ್ಕಿದ ಹುಡುಗನಿಗೆ ಕೊಟ್ಬಿಡ್ತಾರಾ? ಸಂವಿಧಾನ ಅಷ್ಟೇನೆ ಹೇಳೋದು, ಪ್ರಜಾಪ್ರಭುತ್ವ ಅಷ್ಟೇ ಹೇಳೋದು. ಕೊಟ್ಬಿಡ್ತೀರಾ? ಇಲ್ಲಿ ಕೂತಿರೋರು ಯಾರಾದ್ರೂ ಏನು ನೋಡ್ತೀರಾ? ಅವ್ರ ಸಂಸಾರ ಬ್ಯಾಕ್ಗ್ರೌಂಡು, ಬೀಗರಾಗೋರು ಬ್ಯಾಕ್ಗ್ರೌಂಡ್ ನೋಡ್ತೀವಿ, ಅವನ ವಿದ್ಯಾಭ್ಯಾಸ ನೋಡ್ತೀವಿ, ಗಂಡಿಂದು ಲಕ್ಷಣ ನೋಡ್ತೀವಿ, ಆರ್ಥಿಕ ಭದ್ರತೆ ನೋಡ್ತೀವಿ, ಆಮೇಲೆ ಜ್ಞಾನ ಹೆಂಗಿದೆ, ತಲೆಕೆಟ್ಟಿದೆಯಾ ಇಲ್ವಾ ಅದನ್ನು ನೋಡ್ತೀವಿ, ಚಟಗಳಿದೆಯಾ ಇಲ್ವಾ ಅದನ್ನು ನೋಡ್ತೀವಿ. ಇಷ್ಟೆಲ್ಲ ಆಗಿ ಊರವ್ರನ್ನೆಲ್ಲ ವಿಚಾರಿಸ್ಕೊಂಡು ಬರ್ತೀವಿ ಮದುವೆ ಮಾಡ್ಬೇಕಾದ್ರೆ. ಯಾಕೆ? ನನ್ನ ಮಗಳು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು, ಆನಂದವಾಗಿರ್ಬೇಕು ಅಂತ ತಾನೆ. ಹಾಗಾದ್ರೆ ನಿಮ್ಗೆ ಅಷ್ಟು ಬುದ್ಧಿ ಇರೋರು, ನಿನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡುವಷ್ಟು ಪ್ರಜ್ಞೆ ಇದ್ರೆ ನಿನ್ನ ದೇಶ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಬೇಡವಾ? ನಿನ್ನ ಕ್ಷೇತ್ರ ಚೆನ್ನಾಗಿದೆ ಅಂತ ಯೋಚನೆ ಮಾಡಬೇಡವಾ? ನೀನು ಆಯ್ಕೆ ಮಾಡಿರೋ ಅಭ್ಯರ್ಥಿ ನಮ್ಮೂರಿನ ಕೆಲಸ ಮಾಡ್ತಾನ ಇಲ್ವಾ? ನನ್ನ ಕೆಲಸ ಬೇಡ, ನಮ್ಮೂರಿನ ಕೆಲಸ ಮಾಡ್ತಾನ ಇಲ್ವಾ? ಒಂದು ಹೆಣ್ಣನ್ನು ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ಯೋಚನೆ ಮಾಡೋರು. ಒಬ್ಬ ವ್ಯಕ್ತಿ MLAನೋ MP ನೋ ಆಯ್ಕೆ ಮಾಡುವಾಗ ಯಾಕೆ ಯೋಚನೆ ಮಾಡ್ತಿಲ್ಲ ನಾವು? ಬೈಕ್ ಓಟ್ ಹಾಕ್ತೀವಿ, ಹಣಕ್ಕೆ ಓಟ್ ಹಾಕ್ತೀವಿ, ದೈಹಿಕ ಶಕ್ತಿಗೆ ಓಟ್ ಹಾಕ್ತೀವಿ, ಅಪ್ಲಿಕೇಶನ್ ಓಟ್ ಹಾಕ್ತೀವಿ, ಅಪ್ಪ ಹಾಕಿದ್ದ ಆಲ್ದ ಮರ ಅಂತ ಓಟ್ ಹಾಕ್ತೀವಿ. ನಾನು ಅಷ್ಟು ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದೆ, ನಾನು ಅಷ್ಟು ವರ್ಷದಿಂದ BJPಲಿದ್ದೆ, ನಾನು ಅಷ್ಟೊಂದ JDSನಲ್ಲಿದ್ದೆ, ಅದಕ್ಕೆ ಓಟ್ ಹಾಕ್ತೀನಿ. ಆಮೇಲೆ ನಾನು ಅವ್ರ ಮನೆಯಲ್ಲಿ ಕೆಲಸದಲ್ಲಿದ್ದೀನಿ, ನಾನು ಅವ್ರಿಗೆ ಓಟ್ ಹಾಕ್ತಾ ಇದ್ರೆ ನನಗೆ ಕಷ್ಟ ಆಗುತ್ತೆ, ಜೀವ ಭಯ ಇದೆ, ಬದುಕಿನ ಭಯ ಇದೆ. ಈ ವಾತಾವರಣದಲ್ಲಿ ನಾವು ಡೆಮಾಕ್ರಸಿನ ತಂದಿಟ್ಟಿದ್ದೀವಿ. ಮಾಕ್ರಿ, ನಾಚಿಕೆ ಆಗುತ್ತೆ ಇವತ್ತು ದಿವಸ ನಾವು ಯೋಚನೆ ಮಾಡಬೇಕಾದ್ರೆ. ಒಬ್ಬ ಮಹಾತ್ಮ ಗಾಂಧಿ ಬ್ರಿಟಿಷ್ನವ್ರ ಮೇಲೆ ಹೋರಾಟ ಮಾಡಿ ಬಟ್ಟೆ ಬಿಚ್ಚಾಕೊಂಡು ಶ್ರೀಮಂತಿಕೆ ಕಳ್ಕೊಂಡು ಅಧಿಕಾರ ಇಲ್ಲದೆ ಸ್ವತಂತ್ರ ತಂದು ಕೊಡ್ತಾರೆ. ಇನ್ನೊಬ್ಬ ಮಹಾತ್ಮ ದಲಿತರು, ಅಸ್ಪೃಶ್ಯತರು, ವರ್ಣ ಭೇದಗಳಿದ್ದಂಥ ಸಂದರ್ಭದಲ್ಲಿ ಅವನು ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಸಂವಿಧಾನವನ್ನು ಬರ್ಕೊಡ್ತಾನೆ, ದೊಡ್ಡ ಸಂವಿಧಾನವನ್ನು. ಅದಕ್ಕೆ ಅವಕಾಶ ಇದೆ ತಿದ್ದುಪಡಿ ಮಾಡೋಕ್ಕೆ. ಇಲ್ಲಿ ಏನಪ್ಪ ಬೇಜಾರಂತ ಅಂದರೆ, ಈ 3 ರಂಗದ ಜೊತೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗದ ಜೊತೆಯಲ್ಲಿ ಪತ್ರಿಕಾ ರಂಗದ ಜವಾಬ್ದಾರಿಯೂ ಜಾಸ್ತಿ ಇದೆ. ಪುಣ್ಯಾತ್ಮರಿಗೆ ಕೂತಿದ್ರೆ ನಿಮ್ದು ಯಾರ್ದು ತಪ್ಪಿಲ್ಲ. ಆದರೆ ಈ ಕಲುಷಿತ ವಾತಾವರಣದಲ್ಲಿ ಪತ್ರಿಕೆ ನಡೆಸೋದೇ ಕಷ್ಟ ಇರೋ ಸಂದರ್ಭದಲ್ಲಿ ಅವರು ಅನಿಸಿದ್ದನ್ನ, ಬೇಕಾದ್ದನ್ನ ಬದಲಾವಣೆಗೆ, ಪರ್ಯಾಯಗೆ ಬರೆಯೋಕ್ಕಾಗದೆ ಇರೋ ರೀತಿಯ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಪತ್ರಿಕೆ ಉಳಿಬೇಕಾಗಿದೆ, ಅವ್ರು ಆ ಜಾಗದಲ್ಲಿ ಉಳಿಬೇಕಾಗತ್ತೆ, ಅವ್ರ ಮಾಲೀಕ ಹೇಳ್ದಂಗೆ ಕೇಳಬೇಕಾಗತ್ತೆ. ಇವತ್ತು ಬರ್ತಕ್ಕಂಥದ್ದು ಏನಿದೆ, ಅಲ್ಲಿ ಮಾನಭಂಗ ಆಯಿತು, ಇಲ್ಲಿ ಹುಲಿ ಊರಿಗೆ ಬಂತು, ಅಲ್ಲಿ ಕಳ್ಳತನ ಆಯಿತು, ಇಲ್ಲಿ ರಿಸರ್ವ್ ಬ್ಯಾಂಕಿನ ಹಣ ದರೋಡೆ ಮಾಡಿದ್ರು, ಇವಾಗ್ತಾ ಇದ್ದೀವಿ. ಇಲ್ಲಿ ಡ್ಯಾಮ್ ಕಟ್ಟಿದ್ರು, ಇಲ್ಲಿ ಸ್ಕೂಲ್ ಕಟ್ಟಿದ್ರು, ಇಲ್ಲಿ ಶಾಲೆ ಉಳಿಸಿದ್ರು. ಇಲ್ಲಿ ಇವತ್ತು ಒಂದು ಈ ಪ್ರಜಾಪ್ರಭುತ್ವದ ಎಷ್ಟು ಅನ್ಯಾಯ ಅನ್ನೋದಕ್ಕೆ ಒಂದು ಹೇಳ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ MLA MP ಗಳಲ್ಲಿ ಇವತ್ತು ಶಿಕ್ಷಣ ಬೇಸಿಕ್ ನೀಡ್ಸ್ ಸಂವಿಧಾನದಲ್ಲಿ ಹೇಳಿದೆ, ಶಿಕ್ಷಣ ಉಚಿತವಾಗಿರ್ಬೇಕು, ಎಲ್ರಿಗೂ ಪ್ರತಿಯೊಬ್ಬನೂ ವಿದ್ಯಾಭ್ಯಾಸನ ಕಲ್ತಿರ್ಬೇಕು ಉಚಿತವಾಗಿ. ಆರೋಗ್ಯ ಪ್ರತಿಯೊಬ್ಬನಿಗೂ ಬೇಕು ಅಂತ ಇದೆ. ಉದ್ಯೋಗ, ಮ್ಯಾಕ್ಸಿಮಮ್ ಉದ್ಯೋಗಗಳನ್ನು ಯುವಕರಿಗೆ ಕೊಡಬೇಕು, ಬಡತನ ನಿವಾರಣೆ ಮಾಡಬೇಕು ಅಂತ. ಉದ್ಯೋಗ ಕೊಡೋ ಪರಿಸ್ಥಿತಿಯಲ್ಲಿಲ್ಲ. ಶಿಕ್ಷಣ ಯಾರ ಕೈಲಿದೆ? ಸರ್ಕಾರದ ಕೈಲಿದೆಯಾ? ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದೀವಿ, ಸರ್ಕಾರಿ ಕಾಲೇಜುಗಳನ್ನು ಮುಚ್ತಾ ಇದ್ದೀವಿ. ಸೌಲಭ್ಯ ವಂಚಿತ ಶಾಲೆಗಳು. ಮೇಷ್ಟ್ರಿದ್ರೆ ಹುಡುಗರಿಲ್ಲ, ಹುಡುಗರಿದ್ರೆ ಮೇಷ್ಟ್ರಿಲ್ಲ, ಬಿಲ್ಡಿಂಗ್ ಇದ್ರೆ ಅನುಕೂಲ ಇಲ್ಲ. ಅದೇ ಪಕ್ಕದಲ್ಲಿ ಒಬ್ಬ MLAದು ಕಾಲೇಜ್ ಇರುತ್ತೆ ಖಾಸಗಿಯಾಗಿ, ಅಲ್ಲ್ಯಾಕೆ ಚೆನ್ನಾಗಿ ನಡೀ
ಎದುರಿಸ್ತಕ್ಕಂಥ ನಾವು ಓಟ್ ಹಾಕ್ತಾ ಇದ್ದೀವಿ, ಗುಲಾಮರಾಗಿದ್ದೀವಿ. ಇದು ಎಲ್ಲವನ್ನು ಒಂದೊಂದಾಗಿ ಬಿಡಿಸ್ತಾ ಹೇಳ್ತಾ ಬಹಳ ಉದ್ದ ಆಗುತ್ತೆ ಬಂಧುಗಳೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬಸವಣ್ಣನವರ ಜೀವನದ ಪಾಠ ಏನಿದೆ ಸಂವಿಧಾನ, ಅದನ್ನು ಅಳವಡಿಸ್ಕೊಳ್ಳಿ. ಅದರ ಜೊತೆಯಲ್ಲಿ ಅಂಬೇಡ್ಕರ್ ಅವರ ಚಿಂತನೆ ಏನಿದೆ, ಮೌಢ್ಯ ಹೋಗ್ಬೇಕು, ಎಲ್ಲರೂ ಒಂದಾಗಬೇಕು, ಯಾವುದೂ ಜಾತಿ ಇಲ್ಲ. ಹುಟ್ಟಿದಾಗ ಜಾತಿ ಇತ್ತ, ಸಾಯೋವಾಗ ಜಾತಿ ಇದೆಯಾ? ಸಾಯೋವಾಗ ಹೋಗೋದು ಹಂಗೆ. ಎಲ್ಲ ಜನಾಂಗದವರು ಕ್ರಿಮೇಷನ್ ಒಂದೇ ತರವೇ, ಮಣ್ಣು ಹಾಕ್ತೀವಿ, ಇಲ್ಲಿ ಸುಡ್ತೀವಿ, ಅದು ಒಳಿಕ್ ಹಾಕ್ತೀವಿ. ಇವನು ಈ ಜಾತಿಯಪ್ಪ ಅಂತ ಅಂದ್ಬಿಟ್ಟು ವೈಭವೀಕರಿಸಿ ಏನು ಮಾಡಲ್ಲ. ಇವತ್ತು ಆರಾತುರ ಹಾಕೊಂಬರೋ ಜನಗಳು ನೋಡ್ಬೇಕು ನೀವು. ಒಬ್ಬ MLA 108 ಕೇಸ್ ಹಾಕ್ಸ್ಕೊಂಡು ಗೆದ್ದಿರ್ತಾನೆ, ಅವನಿಗೆ ಇವತ್ತು ಎಂಥ ಆರುಗಳದು ಆರ ಅಂದರೆ ಮುಂಚೆ ನಮ್ಮದೊಂದು ಸ್ವಲ್ಪ ಆರ ಐತಿ, ಇವತ್ತು ಆರ ಅಲ್ಲ, ಬುಲ್ಡೋಜರ್ ತರ್ತೀವಿ ಆರ ಹಾಕಕ್ಕೆ. ಒಬ್ಬ ಮಂತ್ರಿ ಬರ್ತಾನೆ ಅಂತ ಅಂದರೆ ಒಂದು ಲಾರಿ ಹಿಂದ್ಗಡೆ ಒಂದು ಬುಲ್ಡೋಜರ್ಗೆ ಆರ ಹೂವು ಅಲ್ಲ, ಅವರೆಕಾಯಿ, ತೆಂಗಿನಕಾಯಿ, ಸಪೋಟ, ಸೇಬು ಹಣ್ಣು. ಬಡವರು ಹುಟ್ಗಿಟ್ಟಿಲ್ಲದೆ ಆಸ್ಪತ್ರೆಗಳಲ್ಲಿ ಸಾಯ್ತಾ ಇರ್ತಾರೆ. ಈ ಬಡ್ಡಿ ಮಕ್ಕಳು ಆ ದೊಡ್ಡ ಆರ ತಂದು ಅಕಸ್ಮಾತ್ ಅದೇನಾದ್ರು ರವಷ್ಟು ಎಡವಟ್ಟಾದ್ರೆ 7-8 ಜನ ಅಲ್ಲೇ ಪಚಕ್. ಅದು ಆರ ಅಂತ ಕರಿತೀವ, ಅದು ಸನ್ಮಾನ ಅಂತ ಕರಿತೀವ? ಒಂದು ಕಡೆ ಕಳ್ತನ ಮಾಡಿ ದರೋಡೆ ಮಾಡೋರಿಗೆ ಸೌಂಡು ತಮಟೆ ಹೊಡ್ಕೊಂಬರ್ತೀವಿ, ನ್ಯಾಯವಾಗಿ ನೋಡಿದ್ರೆ ಅವ್ರಿಗೆ ಸಾಯಿಸ್ಬಿಟ್ಟು ತಮಟೆ ಹೊಡ್ಕೊಂಡು ಕರ್ಕೊಂಡು ಹೋಗಿ ಬಿಡಬೇಕು. ಸಾಕಪ್ಪ ಹೋಗು, ಈ ರಾಜ್ಯದಲ್ಲಿ ಇದ್ದಿದ್ದು ನೀನು ಅಂತ. ಈ ಆರಾತುರ ಏನು ಹಾಕೋದಕ್ಕೋಸ್ಕರ ಮಂತ್ರಿಗಳು ಬಸವಣ್ಣ ಅದಕ್ಕೆ ಹೇಳಿದ್ದು, ಉಳ್ಳವರು ಶಿವಾಲಯ ಮಾಡೋರು ನಾನೇನು ಮಾಡಲಿ ಬಡವ ಎನ್ನ ಕಾಲೇ ಕಂಬ. ನೀವೇನಾಗಬೇಕು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ದೊಡೆಂತಯ್ಯ, ಸಮುದ್ರದ ತೀರಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಗಂಜಿ ದೊಡೆಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ ದೊಡೆಂತಯ್ಯ. ಸ್ತುತಿ ನಿಂದನೆ ಏನೇ ಬರಲಿ, ಹಠ ಏನೇ ಬರಲಿ, ದಿಟ್ಟವಾಗಿ ನುಗ್ಗಿ. ಬಡತನ ಮುಖ್ಯ ಅಲ್ಲ, ನಿಮ್ಮ ಧೈರ್ಯ, ಇಚ್ಛಾಶಕ್ತಿ. ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ಈ ದೇಶದಲ್ಲಿ ನಾನು ಒಬ್ಬ ಪ್ರಜೆ ಆಗಬೇಕು, ಯಾವ ಥರ ಬೇಕಾದರೂ ಆಗೋಣ. ಒಬ್ಬ ಶಿಲ್ಪಿ ಯಾವುದೇ ಗ್ರ್ಯಾಜುಯೇಟ್ ಅಲ್ಲ, ಒಳ್ಳೆಯ ಶಿಲ್ಪವನ್ನು ಕಡಿತಾನೆ. ಒಂದು ಕಲ್ಲನ್ನು, ಕೆಲಸಕ್ಕೆ ಬಾರದೇ ಇರೋ ಕಲ್ಲು, ಚಪ್ಪಡಿ ಕಲ್ಲು, ಅದು ಬಿಸಾಕಿರೋ ಕಲ್ಲು, ಬಟ್ಟೆ ಒಗೆಯೋ ಕಲ್ಲು, ಮನೆ ಕಟ್ಟಕ್ಕೆ ಕಲ್ಲು, ಹೊಡಿತಾ 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 ಏಟು ಹೊಡಿತಾ 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 ಫೈನಲ್ ಏನಾಗ್ತಾನೆ, ವಿಗ್ರಹ ಆಗ್ತಾನೆ. ವಿಗ್ರಹ ಆಗೋ ಹೊತ್ತಿಗೆ ಸಾವಿರಾರು ಏಟು ಬಿದ್ದಿರ್ತದೆ. ಹಾಗೆ ನೀವು ಕೂಡ ಎಷ್ಟು ಏಟು ಬಿದ್ದರೂ ತಡಿಕೊಳ್ಳದೇನೆ ವಿಗ್ರಹ ಆಗೋದಕ್ಕೆ ಪ್ರಯತ್ನ ಮಾಡಬೇಕು. ಆ ವಿಗ್ರಹ ಆದಾಗ ಇವ್ಯಾವುದು ಶ್ರೀಮಂತಿಕೆ, ಹಣ, ಕಾಸು ಬರೋದಿಲ್ಲ. ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ. ನನ್ನ ಮಾತು ಏನಂತಂದರೆ, ಮುಖ್ಯಮಂತ್ರಿ ಚಂದ್ರನೇ ಉದಾರ, ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತ ಈ ದೇಶದಲ್ಲಿ ನಾನು. ವೀರಶೈವರು ಬೇಕಾದಷ್ಟು ಕೋಟಿ ಇದ್ದಾರೆ, ಕುರುಬರು ಬೇಕಾದಷ್ಟು ಕೋಟಿ ಇದ್ದಾರೆ. ನಾನಿರೋದು 50,000 ಇಲ್ಲ, ನಮ್ಮ ಜನ 50,000 ಇಲ್ಲ. 3ನೇ ಕ್ಲಾಸ್ ಬಿಟ್ಟು ಯಾವುದೇ ದರ್ಜನಲ್ಲೂ ಪಾಸಾಗಿಲ್ಲ ಇದುವರೆಗೂ ನನ್ನ ಎಜುಕೇಷನ್ನು. ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ. 40 ದೇಶಕ್ಕೆ ಹೋದೆ, ಚೈನಾದಲ್ಲಿ ಹೋಗಿ ಕನ್ನಡದಲ್ಲೇ ಭಾಷಣ ಮಾಡಿದೆ. ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಮುಂಡೆ ಮಕ್ಕಳು, ನನ್ನ ಭಾಷೆ ಇದು, ತಾಯಿ ಭಾಷೆ ನಂದು, ನನ್ನ ದೇಶ ಬಿಟ್ಟು ನಾನೇ ಯಾಕೆ ಹೋಗಲಿ ಅಂತ ತಮಾಷೆ ಮಾಡಿದೆ. ನಾನು ಹಂಗಂತ ಹೇಳಿದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಚೈನಾದವ್ರು ಅವ್ರ ಮೇಯರ್ ನನ್ನ ಜೊತೆ ಮಾತಾಡೋಕೆ ಅವ್ರಿಗೆ ಇಂಗ್ಲೀಷು ಬರಲ್ಲ, ಮ್ಯಾಂಡ್ರಿನ್ ಬಿಟ್ಟರೆ. 15 ನಿಮಿಷದ ಭಾಷಣ, ಇಬ್ಬರು ಹಿಂಗೆ ನಿಂತಿದ್ದೀವಿ, ಸಾವಿರಾರು ಜನ ಇದ್ದಾರೆ ಗೆಸ್ಟ್ಸು. ನಾನು ನಿರರ್ಗಳವ, ನಾನು ಕನ್ನಡ ವಚನ ಎಲ್ಲ ಹೇಳಿದೆ. ಏನಕ್ಕೆ ನಕ್ಕರೋ ಒಟ್ಟು ನಗ್ತಾ ಇದ್ರು ಅವರು, ನಾನು ಕೇಳಿಸ್ಕೊತಾ ಇದ್ದೆ. ಅದನ್ನು ಟ್ರಾನ್ಸ್ಲೇಟ್ಗೆ ಇಂಗ್ಲೀಷಿಂದ ಮ್ಯಾಂಡ್ರಿನಿಂಗ್ ಮಾಡಬೇಕು. ನೋಡಿ ಲೆಕ್ಕ ಹಾಕ್ಕೊಳ್ಳಿ. ಆಯಮ್ಮ ಮಾಡಿದ್ದು, ನಾನು ಮಾಡಿದ್ದು. ಆಯಮ್ಮ ಮಾಡಿದ್ದನ್ನು ಇಂಗ್ಲೀಷಿಗೆ ಮಾಡಿ ಇಂಗ್ಲೀಷಿಂದ ಕನ್ನಡಕ್ಕೊಬ್ಬರು ಟ್ರಾನ್ಸ್ಲೇಟರ್ನ ಇಟ್ಟಿದ್ರು. 1 ಗಂಟೆ ಭಾಷಣ ಆಯಿತು ನಮ್ಮದು. 1 ಗಂಟೆ ಭಾಷಣ 15 ನಿಮಿಷ. ಕೊನೆಗಿಬ್ಬರು ತಬ್ಬಿಕೊಂಡೋ ಊಟ ಮಾಡ್ಕೊಂಡೋ ಎದ್ದು ಬಂದೋ, ಏನಾಯ್ತೋ ಗೊತ್ತಿಲ್ಲ. ಹೋಗಿ ಬಂದಲ್ಲ ನಾನು, ಯಾಕಾಗೋದಿಲ್ಲ? ಆ ದೃಷ್ಟಿಯಿಂದ ಬಂಧುಗಳೇ, ಇನ್ನೂ ಹೆಚ್ಚು ಮಾತಾಡೋಕ್ಕಾಗೋದಿಲ್ಲ. ಈ ದೇಶಕ್ಕೆ ಸಂವಿಧಾನ ಬೆಳಕು. ಆ ಸಂವಿಧಾನವನ್ನು ನಾವು ಕೊಲೆ ಮಾಡ್ತಾ ಇದ್ದೀವಿ, ಅನ್ಯಾಯ ಮಾಡ್ತಾ ಇದ್ದೀವಿ, ಮೋಸ ಮಾಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಮನುಷ್ಯತ್ವ ಮರಿತಾ ಇದ್ದೀವಿ. ಈ ದೇಶದಲ್ಲಿ ಇವತ್ತಿನ ದಿವಸ ಪ್ರಧಾನಮಂತ್ರಿಯವರು ಒಬ್ಬರು ಯಾರೋ ಚಾ ಮಾರೋರು ಆಗಿದ್ದಾರೆ ಅಂತ ಸಂತೋಷ ಪಡಬೇಕು. ಆದರೆ ಚಾ ಮಾಡಿರೋ ಪ್ರಧಾನಮಂತ್ರಿಯ ಕೈ ಕೆಳಗಿರೋರೆಲ್ಲನೂ ಕೂಡ ಹಂಗೆ ಇದ್ದಾರಾ? ಅದನ್ನು ಯೋಚನೆ ಮಾಡಿ. ಇವತ್ತೇನಾಗಿದೆ, ಇಲ್ಲಿ JDS ಇದೆ, JDSನಲ್ಲಿ ನಿಲ್ಲೋ MLAಗಳು, BJPಯಲ್ಲಿ ನಿಲ್ಲೋ MLAಗಳು, ನಮ್ಮ ಇದರಲ್ಲಿ ನಿಲ್ಲೋ MLAಗಳು ಅಷ್ಟೂ ಜನ 50ರಿಂದ 100 ಕೋಟಿಗಿದ್ದಾರೆ ಬಹುತೇಕ. ಅವ್ರ ಮೇಲೆ ನಾನು ನೀನು ಇವರೆಲ್ಲ ಯಾರು ನಿಲ್ಲಕ್ಕೆ ಸಾಧ್ಯ ಆಗುತ್ತೆ? ಅವಾಗೇನು ಮಾಡೋದು? ಅವ್ರ ಚೇಲ ಆಗೋದು, ಅವ್ರ ಗುಲಾಮರಾಗೋದು, ಅವ್ರು ಹೇಳ್ದಂಗೆ ಮಾಡಬೇಕು. ಅವರು ಮನೆ ಮಠ ಆಸ್ತಿ ಎಲ್ಲ ಮಾಡ್ಕೊತಾರೆ, 1000 ಎಕರೆ ಜಮೀನು, ಸಾವಿರಾರು ಕೋಟಿ ದುಡ್ಡು. ಮೊನ್ನೆಯಿಂದ ದೇಶದ ರಾಜ್ಯದ ಹಿತ ಕಾಪಾಡ್ತಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ.
4 ತಿಂಗಳಾಯ್ತೇನೋ ಶುರುವಾಗಿದ್ದು. ಅಧಿಕಾರ ಬಿಟ್ಕೊಡೋದು, ಅಧಿಕಾರ ಪಡ್ಕೊಳ್ಳೋದು. ಏನು ಅದಕ್ಕೆ ಸನ್ಯಾಸಿಗಳ ಹತ್ರ ಬಂದು ಕುಂಕುಮ ಇಡ್ಸ್ಕೊಳ್ಳೋದೇನು, ಹಾರ ಹಾಕ್ಸ್ಕೊಳ್ಳೋದೇನು. ತುಂಬ ಒಬ್ಬ ಹೇಳ್ತಾನೆ ಇನ್ನು 2 ದಿವಸದಲ್ಲಿ ಆಗದೆ ಅಂದ್ರೆ ಅವ್ರು ಆಗೋದೇ ಇಲ್ಲ ಅಂತ. ಈ ಸತಿ ಆಗ್ಬಿಟ್ರೆ ಇನ್ನು 15 ದಿವಸ ಇರ್ತಾರೆ ಅಂತ. ಈ ಗಲಾಟೆ ಒಳಗೆ ಸರ್ಕಾರದ ಹಣವನ್ನು ಖರ್ಚು ಮಾಡ್ಕೊಂಡು, ತೆರಿಗೆ ಹಣ ಖರ್ಚು ಮಾಡ್ಕೊಂಡು ಡೆಲ್ಲಿಗೆ ಹೋಗೋದು, ಡೆಲ್ಲಿಯಿಂದ ಬರೋದು. ನಮ್ಮ ಗತಿ ಏನ್ರಿ? ನಮ್ಮೂರಿಗೆ ನೀರಿಲ್ಲ, ಚರಂಡಿ ಇಲ್ಲ, ನಮ್ಮ ಮಕ್ಕಳು ಸಾಯ್ತಾ ಇದ್ದಾರೆ, ದನಕರು ರೋಗದಿಂದ ಇದ್ದಾವೆ. ಆ ಕಾರಣಕ್ಕೋಸ್ಕರ ನಾವು ಈ ಕಾಲೇಜ್ನಲ್ಲಿ ಬಂದಿರೋದು. ನಮ್ಮದು ವಯಸ್ಸು ಮುಗಿತಾ ಇದೆ. ನಾನು 73, ನನ್ನ ಲೆವೆಲ್ನಲ್ಲಿ ಯಾರೂ ಇದ್ದಂಗಿಲ್ಲ, ಒಬ್ಬರು ಬಿಟ್ಟರೆ ಅಂತ ಕಾಣಿಸುತ್ತೆ. ಮಿಕ್ಕನಾದವರೆಲ್ಲ ಎಷ್ಟೆಷ್ಟೋ ಗೊತ್ತಿಲ್ಲ. ಹಾಗಾಗಿ ಕೈಕಾಲು ಗಟ್ಟಿಗಿರೋವಾಗಲೇ, ಬುದ್ಧಿ ನೆಟ್ಟಿಗಿರೋವಾಗಲೇ, ಬಾಯಿ ಸರಿಯಾಗಿ ಮಾತಾಡ್ತಿರೋವಾಗಲೇ, ಜ್ಞಾನ ಸರಿಯಾಗಿರೋವಾಗಲೇ ಮತದಾನದ ಪ್ರಜ್ಞೆಯನ್ನು ಪಡ್ಕೊಳ್ಳಿ. ನೀವು ಎಲ್ಲರಿಗೂ ಅರಿವನ್ನು ಮೂಡಿಸಿ, ಆಮೇಲೆ ಗಟ್ಟಿ ಧ್ವನಿಯಲ್ಲಿ ಯಾರು ಬೇಕಾದರೂ ಈ ದೇಶದಲ್ಲಿ ಏನು ಬೇಕಾದರೂ ಆಗೋದಕ್ಕೆ ಪ್ರಯತ್ನ ಮಾಡಿ ಈ ಸಂವಿಧಾನವನ್ನು ಉಳಿಸಿ, ಪ್ರಜಾಪ್ರಭುತ್ವವನ್ನು ಉಳಿಸಿ, ಈ ದಿನಕ್ಕೆ ಆ ಒಂದು ಅರ್ಥಪೂರ್ಣವಾದ ಕೊಡುಗೆಯನ್ನು ಕೊಡೋಣ ಅಂತೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.